ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂಥ ವಿಡಿಯೋಗಳು ಇಷ್ಟೆಲ್ಲ ಹರಿದಾಡ್ತಿರ್ಬೇಕಾದ್ರೆ ನಿಮಗೆಲ್ಲ ಒಮ್ಮೆ ನೆನಪಾಗ್ಬೋದು. ರಮೇಶ್ ಜಾರಕಿಹೊಳಿ ವಿಡಿಯೋ ಏನಾಯಿತು, HY ಮೇಟಿ ಅವರ ವಿಡಿಯೋ ಏನಾಯಿತು, ರಾಸಲೀಲೆ ವಿಡಿಯೋಗಳು ವೈರಲ್ ಆಗಿರೋದು ಇಂದು ನೆನ್ನೆಯದಲ್ಲ. ಈ ಹಿಂದೆ ಮಂತ್ರಿಗಳ ವಿಡಿಯೋಗಳೇ ಎಲ್ಲ ಕಡೆ ಸುದ್ದಿ ಮಾಡಿದ್ದು. ಆದರೆ ಅಂದು ಅಬ್ಬರಿಸಿದವರು ಇಂದು ಸರ್ವರ ಜೊತೆ ಸಾಮಾನ್ಯರಂತೆ ಬದುಕ್ತಾ ಇದ್ದಾರೆ. ಚುನಾವಣೆಗಳಲ್ಲಿ ಗೆದ್ದು ಶಾಸಕರು ಆಗಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ರಮೇಶ್ ಜಾರಕಿಹೊಳಿ ವಿಚಾರ, ಮೇಟಿ ಅವರ ವಿಚಾರ ಏನಾಯಿತು, ರಮೇಶ್ ಜಾರಕಿಹೊಳಿ ಅವರ ಆ ಸ್ಟೋರಿ, ಆ ವಿಡಿಯೋ ನೋಡಿ. 2019 ಮಾರ್ಚ್ನಲ್ಲಿ CD ಸಾವುಕಾರ ಅವರ CD ಹೊರಗೆ ಬಂದಿತ್ತು. ಜಲಸಂಪನ್ಮೂಲ ಸಚಿವರಾಗಿದ್ದರು ರಮೇಶ್ ಜಾರಕಿಹೊಳಿ, ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ವಿಡಿಯೋ ಹರಿಬಿಟ್ಟ RTI ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ರಾಸಲೀಲೆ ಅಂತೇಳಿ ಆರೋಪ ಪ್ರತ್ಯಾರೋಪ. ಸಾವುಕಾರ ವಿರುದ್ಧ ಆರೋಪ ಮಾಡಿದ್ರು ದಿನೇಶ್ ಕಲ್ಲಹಳ್ಳಿ ಅನ್ನುವಂಥ ಸಾಮಾಜಿಕ ಕಾರ್ಯಕರ್ತ. ಆಮೇಲೆ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತೇಳಿ ಸಂತ್ರಸ್ತೆ ಕೂಡ ಹೇಳಿದರು. ಆಗ ಅದು ಕೇಸು ಸ್ಟ್ರಾಂಗ್ ಆಯಿತು. ರಾಸಲೀಲೆ ಪ್ರಕರಣದ ಬೆನ್ನು ಬಿದ್ದಿತ್ತು ಇಂಥದ್ದೇ SIT ಟೀಮ್. ಆಮೇಲೆ ರಮೇಶ್ ಜಾರಕಿಹೊಳಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು SIT ಟೀಮ್. ಯಾಕೆ? ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆ B ರಿಪೋರ್ಟ್ ಹಾಕಿತ್ತು SIT ಟೀಮ್. ಈಗ ರಮೇಶ್ ಜಾರಕಿಹೊಳಿ ಆರಾಮಾಗಿದ್ದಾರೆ. ಇನ್ನು HY ಮೇಟಿ ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಸಿದ್ದು ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿದ್ದ ಮೇಟಿ 3 ನಿಮಿಷದ ರಾಸಲೀಲೆ CD ರಿಲೀಸ್ ಆಯಿತು. CD ಬಿಡುಗಡೆ ಬಳಿಕ ಮೇಟಿ ರಾಜೀನಾಮೆಯನ್ನು ಪಡೆದಿದ್ದರು ಸಿದ್ದರಾಮಯ್ಯ. ವಿಡಿಯೋ ಹಿಂದೆ ಒಬ್ಬ ಪೇದೆ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ದಿನಕ್ಕೊಂದು ರೀತಿಯ ಹೇಳಿಕೆ ಕೊಡ್ತಾ ಇದ್ರು ಆ ಹೆಣ್ಣು ಮಗಳು. ಆರಂಭದಲ್ಲಿ ವಿಡಿಯೋದಲ್ಲಿ ಇರೋದು ನಾನೇ ಅಂತ ಆ ಹೆಣ್ಣು ಮಗಳು ಹೇಳ್ತು. ಬಳಿಕ ಯೂಟರ್ನ್ ಹೊಡೆದ ಸಂತ್ರಸ್ತ ಮಹಿಳೆ, ಮೇಟಿಯವರು ಅಜ್ಜನ್ ಸಮಾನ ಅಂತ ಸಂತ್ರಸ್ತ ಮಹಿಳೆ ಹೇಳ್ತು. ಆಮೇಲೆ ಕಾಲಾನಂತರದಲ್ಲಿ CID ಅದನ್ನು ತನಿಖೆ ಮಾಡ್ತು. HY ಮೇಟಿಗೆ ಕ್ಲೀನ್. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಚಿಟ್ ಕೊಡ್ತು. ಮಹಿಳೆ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡಿ ಪ್ರಸಾರ ಮಾಡಲಾಗಿದೆ ಅಂತ ಕ್ಲೀನ್ ಚಿಟ್ ಕೊಡ್ತು. ಆರೋಪ ಸಾಬೀತು ಮಾಡಲು ಸಾಕ್ಷ್ಯ ಇಲ್ಲ ಅಂತೇಳಿ CID ಹೇಳ್ತು. ಇಷ್ಟೇ ಕತೆ. ಈಗ ನೀವು ರೇವಣ್ಣ ವಿಚಾರದಲ್ಲಿ ಒಂದೇನ CD ಅಲ್ಲ, ನೂರಾರಿದೆ. ಹಾಗಿರುವಾಗ ಕಾದ್ ನೋಡ. ಓಕೆ, ಬನ್ನಿ ಇದೀಗ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.